ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ಮಟ್ಟದ ಒತ್ತಾಯವನ್ನ ಮಾಡ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಿರುದ್ಧ ನಾಗೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಬಿಜೆಪಿ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸದನದಲ್ಲಿ ಈ ಕುರಿತು ಚರ್ಚೆಗೆ ನಾವು ಸಿದ್ಧರಿದ್ದೇವೆ, ಆದರೂ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ವಿಪಕ್ಷಗಳು ಸದನದಲ್ಲಿ ಸುಳ್ಳು ಹೇಳ್ತಾ ಇವೆ ಅಂತ ಹೇಳಿ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡೋಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಬಿ ನಾಗೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ತಪ್ಪಿತಸ್ಥ ಆಗಿದ್ರೆ ಶಿಕ್ಷೆ ಅನುಭವಿಸೋಕೆ ಸಿದ್ಧ. ತನಿಖಾ ಸಂಸ್ಥೆಗಳ ಮೂಲಕ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತೇಳಿ ಗಂಭೀರ ಆರೋಪವನ್ನ ಮಾಡಿರೋದು. ಇನ್ನೊಂದು ಕಡೆಯಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ದೊಡ್ಡ ಮಟ್ಟದ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿ ಸದನದ ಒಳಗು ಮತ್ತು ಹೊರಗು ಎರಡೂ ಕಡೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇತ್ತ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಬಿಜೆಪಿಯವರು ಮಾಡ್ತಾ ಇರುವಂಥ ಆರೋಪಗಳ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಿರುದ್ಧ ನಾಗೇಂದ್ರ ವಾಗ್ದಾಳಿ ನಡೆಸೋ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಯಾವ ರೀತಿ ಮಾಡಿಸಿರಿ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವರೇ ಸುಮೋಟಿವ್ ಕೇಸ್ ಹಾಕಿ ಮಾಡಿದ್ದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಬೆಳಕು ಚೆಲ್ತೀವಿ ನಾವು. ಒಬ್ಬ ದಲಿತ, ನೀನು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚು ಹಾಕಿ ರಾಜಕೀಯ ಹಾಕಿ ನಿನ್ನ ಪಕ್ಷ ಬಂದಾಗ ನೀವು ಮಾಡ್ಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ನಾನು ಈ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನು ನನಗೆ ಕೊಟ್ಟಂಥ ಇಲಾಖೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗಬೇಕು, ಒಳ್ಳೆಯ ಹೆಸರು ತರಬೇಕು, ಒಬ್ಬ ದಲಿತರಿಗೆ ಶೋಷಿತರಿಗೆ ಕೆಲಸ ಮಾಡಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂಥವನು. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂಥವನು. ಇವತ್ತು ಈ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಈ ರೀತಿಯಂಥ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಮತ್ತೆ ವಿನಾಕಾರಣದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಇವತ್ತು ನಾನು ಪ್ರೆಸ್ ಮೀಟನ್ನು ಮಾಡಿದೆ. ನಾನು ಇವತ್ತು ಇಲ್ಲ ಆರೋಪ ಅದಕ್ಕೆ ಅಲ್ಲ ಹೇಳ್ತೀನಲ್ಲ, ಒಬ್ಬ ದಲಿತ ಮಂತ್ರಿ ಆಗಿದ್ದನ್ನೇ ಸಹಿಸಲಾಗ್ತಿಲ್ಲ. ಆಮೇಲೆ ನೋಡಿ, ಇನ್ನೊಂದು ಮುಖ್ಯವಾದಂಥ ವಿಚಾರ ನಮ್ಮ ಪೊನ್ನಣ್ಣ ಸಾಹೇಬ್ರು ಹೇಳಿದ್ರು. ಕೆಲವು ವಿಚಾರಗಳಲ್ಲಿ ತಾವು ಇಡಿಯಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ನಾನು ಪದೇ ಪದೇ ಹೇಳಿದ್ದೀನಿ. ಕೆಲವು ವಿಚಾರಗಳಲ್ಲಿ ನಾನು ಯಾವುದು ಬ್ಲ್ಯಾಕ್ ಮೇಲ್, ತಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಯಾವುದು ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿಲ್ಲ, ಅಂಥದ್ದಿಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಭಾಗಕ್ಕೆ ಯಾರಿಗೆ ಮಂತ್ರಿ ಮಾಡಬೇಕಂದ್ರೆ ನಮ್ಮಲ್ಲಿರುವಂಥ ಎಲ್ಲ ಶಾಸಕರು ಅರ್ಹರಿದ್ದರು. ಆದರೆ ನಾವು ರಾಜಕೀಯ ಮಾಡಬೇಕಲ್ಲ, ಅಲ್ಲಿ ನಾವು ಯಾವ ರೀತಿ ಗೆದ್ಕೊಂಡ್ಬರ್ಬೇಕು, ನಮ್ಮ ಪಕ್ಷವನ್ನು ಯಾವ ರೀತಿ ಮುನ್ನಡೆಸ್ಬೇಕಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣಕ್ಕೆ ನನಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದಾರೆ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋಂಥ ವಿಚಾರದಿಂದ ಅವ್ರು ಕೊಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡಿ, ಇಡಿಯಲ್ಲಿ ಕೂಡ ಏನಾಯಿತು, ಇಡಿಯಲ್ಲಿದ್ದಾಗ ನಮ್ಮ ಅಧಿಕಾರಿನ ಕಲ್ಲೇಶ್ ಅನ್ನುವಂಥ ಒಬ್ಬ ಅಧಿಕಾರಿನ ಅವನ ಮೇಲೆ, ನನ್ನ ಮೇಲೆ ಅಂತಲ್ಲ, ಅವನ ಮೇಲೆ ಕೂಡ